ಮಿಕ್ಸ್ಡ್ ರಾಷನ್ ಅಥವಾ ಸಂಪೂರ್ಣ ಮಿಶ್ರಿತ ಆಹಾರ ಅಂತ ಹೇಳ್ತೀವಿ. ಸೊ ನಾವಾಗಲೇ ಈಗ ನೋಡ್ಕೊಂಬಂದ್ವಿ, ಸೈಲೇಜಸ್ ನೋಡಿದ್ವಿ, ಕಾನ್ಸಂಟ್ರೇಟ್ ಫೀಡ್ ನೋಡಿದ್ವಿ, ಆಮೇಲೆ ಕಾಫಿಯಸ್ ನೋಡಿದ್ವಿ. ಇದರಲ್ಲಿ ನೋಡಿದ್ರೆ ಅದೆಲ್ಲದರದ್ದು ಮಿಶ್ರಣ. ಇದು TMR ವ್ಯಾಗನ್ ನೋಡಿದ್ರಲ್ಲ, ಅದರಲ್ಲಿ ಮಿಕ್ಸ್ ಮಾಡಿರ್ತಕ್ಕಂಥದ್ದು ಸೈಲೇಜು, ಕಾಫಿಯಸ್ಕು, ಆಮೇಲೆ ಗ್ರೌಂಡ್ನಟ್ ಪ್ರೋಟೀನ್ ಇರ್ಬೋದು, ಸೋಯಾ ಪ್ರೋಟೀನ್ ಇರ್ಬೋದು, ಕೊಬ್ಬರಿ ಹಿಂಡಿ ಇರ್ಬೋದು, ಮೆಕ್ಕೆಜೋಳದ ಪುಡಿ, ಪಾಲಿಶಸ್ಸು, ಮಿನರಲ್ ಮಿಕ್ಸರು, ಒಂದು 18 ಟೈಪ್ಸ್ ಆಫ್ ಮಿನರಲ್ಸ್ ಇದೆ. ಕ್ಯಾಲ್ಶಿಯಂ, ಫಾಸ್ಫರಸ್, ಕೊಬಾಲ್ಟು, ಕಾಪರು, ಸೆಲೆನಿಯಮ್ಮು, ಇವೆಲ್ಲ ಥರದ ಮಿನರಲ್ಸ್ ಇದೆ, ವೈಟಮಿನ್ಸ್ ಇದೆ, ಸೊ ಬಫರ್ಸ್ ಇದೆ, ಸಾಲ್ಟ್ ಇದೆ. ಪ್ರತಿಯೊಂದನ್ನು ಮಿಕ್ಸ್ ಮಾಡಿ ಈ ರೀತಿ ಹಾಕ್ತೀವಿ ಹಸು ಮುಂದೆ. ಈಗ ನೋಡಿ, ಹಸು ತಿನ್ನಬೇಕಾದ್ರೆ ಬೈ ಡಿಫಾಲ್ಟ್ ಈಚ್ ಬೈಟ್ ಈಸ್ ಬ್ಯಾಲೆನ್ಸ್ಡ್. ಅಂದರೆ ಅದು ಸಪ್ರೇಟ್ ಮಾಡಿ ಬೇರ್ಪಡಿಸಿ ಹಿಂಡಿನೇ ತಿನ್ನೋದು, ಬೇರ್ಪಡಿಸಿ ಬರೀ ಮೇವನೇ ತಿನ್ನೋದು ಆ ರೀತಿ ಮಾಡೋಕ್ಕಲ್ಲ. ಒಂದು ಸತಿ ತಿಂತಂದರೆ ಎಲ್ಲ ಪೋಷಕಾಂಶಗಳು ಅದಕ್ಕೆ ಬ್ಯಾಲೆನ್ಸ್ ಆಗಿ ಸಿಗುತ್ತೆ. ಸೊ ನೀವು ಅಲ್ಲಿ ನೋಡ್ಬೋದು, ಹಸು ಕೆಲವೊಂದು ಹಸುಗಳು ತಿಂತಾ ಇದೆ, ಎಲ್ಲ ಪೋಷಕಾಂಶಗಳು ಬ್ಯಾಲೆನ್ಸ್ಡ್ ಆಗಿ ಸಿಗುತ್ತೆ. ಸೊ ಇದು ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ, ಸುಮಾರು ಜನ ನೀವು ಡೈರಿ ನೋಡಿರ್ತೀರ, ಯಾರಾದರೂ 5-10 ಹಸು ಕಟ್ಟಿದ್ರೆ ಡೈರಿ ಏನು ಹೇಳ್ತಾರೆ ಅಂತಂದರೆ, ಯಾವುದೇ ನಾಮಕರಣಕ್ಕೆ ಮದುವೆ ಕರೆದ್ರೆ ಬರ್ತಾರಾ? ಬರಲ್ಲ. ಏನು ಹೇಳ್ತಾರೆ? ಸೊ ಹಸುಗಳು ಕಟ್ಕೊಂಡಿದ್ದೀನಿ. ಹೆಂಗಾಗತ್ತೆ ಡೈರಿ? ಸೊ ಡೈರಿ ನೀವು ದಿನನಿತ್ಯದ ಒಂದು ರುಟೀನ್ ನೋಡೋದಾದರೆ, ಬೆಳಗ್ಗೆ ಒಂದು 4-5 ಗಂಟೆಗೆ ಎದ್ದೇಳ್ತಾರೆ, ಒಂದ್ಸತಿ ಕ್ಲೀನಿಂಗ್ ಮಾಡ್ಕೊತಾರೆ, ಹಾಲು ಕರಿತಾರೆ, ಹಾಲು ಕರಿಬೇಕಾದ್ರೆ ಸ್ವಲ್ಪ ತಿಂಡಿ ಇಡ್ತಾರೆ, ಮತ್ತು ಡೈರಿಗೆ ಹಾಕ್ಬರ್ತಾರೆ ಹಾಲನ್ನ, ಹಸುನ ಆಚೆ ಕಟ್ತಾರೆ, ಸ್ವಲ್ಪ ಮೇವನ್ನ ಹಾಕ್ತಾರೆ, ಇನ್ನು ಕೆಲವರು ಆಚೆ ಮೇಯ ಕೊಡ್ಕೊಂಡು ಹೋಗ್ತಾರೆ, ಮತ್ತು ಮಧ್ಯಾಹ್ನ 12ರಿಂದ 2 ಗಂಟೆಗೆ ಒಂದ್ಸತಿ ನೀರು ಕುಡಿಸ್ತಾರೆ. ಅದಾದಮೇಲೆ ಮತ್ತೆ 4 ಗಂಟೆಗೆ ಹಾಲು ಕರೀತಾರೆ, 4-5 ಗಂಟೆಗೆ, ಮತ್ತು ರಾತ್ರಿ ಒಂದ್ಸತಿ ರಾಗಿ ಹುಲ್ಲ, ಒಣ ಹುಲ್ಲ ಏನಾದರೂ ಹಾಕ್ಬಿಟ್ಟು ಬಿಡ್ತಾರೆ. ಸೊ ನೀವು ನೋಡಿದ್ರೆ ಒಂದು ಹಸುನ ಒಂದು 10ರಿಂದ 15 ಸತಿ ಕಟ್ಟೋದು ಬಿಚ್ಚೋದು ಮಾಡಿದ್ರು, ಮಧ್ಯದಲ್ಲಿ ಒಂದ್ಸತಿ ವಾಶ್ ಮಾಡ್ತಾರೆ, ಕಟ್ಟೋದು ಬಿಚ್ಚೋದು ಮಾಡಿದ್ರು. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ರೈತ ಅದನ್ನು ಪ್ರತಿದಿನ ಎಂಗೇಜ್ ಆಗಿರಲೇಬೇಕು. ಸೊ ನಮ್ಮ ಸಿಸ್ಟಮ್ ಏನಂದರೆ, ಹಸುಗೆ ಫ್ರೀಡಮ್ ಕೊಡಿ. ಇದೊಂಥರ ಬಫೆ ಸಿಸ್ಟಮ್ ಇದ್ದಂಗೆ, ನನಗೆ ಏನು ಬೇಕು ನಾನು ಹಾಕೊಂಡು ತಿಂತೀನಿ, ನನಗೆ ಬೇಡ ಅಂದರೆ ಬೇಡ, ಆ ರೀತಿ. ಸೊ ನಾನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ, ಹಸು ಬಂದು ತಿನ್ಬೇಕಂದ್ರೆ ತಿನ್ನುತ್ತೆ, ಮಲಗಬೇಕಂದ್ರೆ ಮಲಗುತ್ತೆ, ನೀರು ಕುಡಿಬೇಕಂದ್ರೆ ನೀರು ಕುಡಿಯುತ್ತೆ. ನೀವು ನೋಡ್ಬೋದು ಎಷ್ಟೊಂದು ಹಸುಗಳು, ಇಷ್ಟೊಂದು ಫುಡ್ ಇದೆ. ಸೊ ಎಲ್ಲ ಹಸುಗಳು ತಿಂತಾ ಇದೆಯಾ? ಇಲ್ಲ. ಸೊ ಸುಮಾರು ಹಸುಗಳು ರೆಸ್ಟ್ ಮಾಡ್ತಾ ಇದೆ, ಕೆಲವು ಓಡಾಡ್ತಾ ಇದೆ, ಅರ್ಥ ಆಗ್ತಿಲ್ಲ, ಕೆಲವು ಮಲಗಿದೆ, ಕೆಲವು ಹೀಟಿಗೆ ಬಂದಿರೋವು ಇನ್ನೊಂದು ಹಸು ಮೇಲೆ ಜಂಪ್ ಮಾಡ್ತಾ ಇದೆ, ಇನ್ನು ಕೆಲವು ಹಸುಗಳು ಮೇವು ತಿನ್ಬೇಕನ್ನಿಸ್ತಾ ಇದೆ, ತಿಂತಾ ಇದೆ, ಇನ್ನು ಕೆಲವು ಹಸು ನೋಡ್ಬೋದು ಅಲ್ಲಿ ನೀರು ಕುಡಿತಾ ಇದೆ ಕೆಲವೊಂದು ಹಸುಗಳು. ಅರ್ಥ ಆಗ್ತಿಲ್ಲ, ಇದು ಫ್ರೀಡಮ್ಮು. ಇಲ್ಲೇನಾಯಿತು, ರೈತ ಅವನಿಗೆ ನೀರು ಕುಡಿಸೋದು ತಪ್ಪಿತು. ಏನು ಮಾಡ್ಬೇಕು, ಅವನು ಬೆಳಗ್ಗೆ ಬರಬೇಕು, ಒಂದ್ಸತಿ TMR ರೆಡಿ ಮಾಡಿ ಹಾಕಬೇಕು, ಹಾಲು ಕರ್ಕೋಬೇಕು, ಕ್ಲೀನಿಂಗ್ ಮಾಡ್ಕೋಬೇಕು, ನೀರು ತುಂಬಿಸಿ, ಇನ್ನು ಹೋದರೆ ಮತ್ತೆ ಮಧ್ಯಾಹ್ನ ಒಂದು 4 ಗಂಟೆ 5 ಗಂಟೆಗೆ ಮತ್ತೆ ಡ್ಯೂಟಿಗೆ ಬಂದವನು ಹಾಲು ಕರ್ಕೊಂಡು ಇನ್ನೊಂದು ರೌಂಡ್ TMR ಹಾಕ್ತಾನ, ಅಥವಾ ನೀರು ತುಂಬಿಸ್ತಾನ, ಕ್ಲೀನಿಂಗ್ ಮಾಡ್ತಾನೆ, ಮಾಡಿದ್ರೆ ಮುಗೀತು. ಬೆಳಗ್ಗೆ ಒಂದು 3 ಅವರ್, ಸಂಜೆ ಒಂದು 2 ಅವರ್ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇದರಲ್ಲಿ ನಾರ್ಮಲ್ ಆಗಿ ಇವಾಗ ರೈತರೆಲ್ಲ ಬೂಸ ಹಿಂಡಿ ಇಕ್ತಾರಲ್ಲ ಸರ್, ಕುಡ್ತಿ ಅಂತ ಕರೀತಾರೆ, ಅಂದ್ರೆ ಸೊ ಅದು ಆ ಕಾನ್ಸೆಪ್ಟ್ ಇಲ್ಲಲ್ಲ ಇದು ಎಲ್ಲ. ಸೊ ಆ ಕಾನ್ಸೆಪ್ಟ್ ಮಾಡಿದ್ರೆ ನೀವು ನೋಡಿ, ಒಂದೊಂದೇ ಹಸುಗೆ ನೀವು ಬಕೆಟ್ ಅಲ್ಲಿ ನೆನಾಕ್ಬೇಕು, ಕೊಡಬೇಕು, ತಿನ್ನಿಸ್ಬೇಕು, ಅದನ್ನ ಇದೆಲ್ಲ ಮಾಡಬೇಕು. ಆ ಕಾನ್ಸೆಪ್ಟ್